ಅದು ಯಾವ ರೀತಿ ನೇಮಣಿಕೆ ಆಯಿತು, ಯಾವ ರೀತಿ ಸುಪ್ರೀಂ ಕೋರ್ಟಿನ ಅಥವಾ ಮೇಲ್ಕೋರ್ಟಿನ ವಕೀಲನ ತಂದು ಮಾಡಿ ಅದನ್ನು ಹೇಳಿಸಿ ಎಷ್ಟು ಗುದ್ದಾಟ ಆಯಿತು. ಕೊನೆಗೆ ಅದಾಯಿತು, ಆದ್ಮೇಲೆ ಏನಾಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಹೆಚ್ಚು ಸಿಕ್ಕಂಗಾಗಿದೆ. ಇನ್ನೂ ಸ್ವಲ್ಪ ಸ್ಥಾನಗಳನ್ನು ಜಾಗಗಳನ್ನು ತೋರಿಸ್ತಾ ಇದ್ದ ದೂರದಾರ, ಆದರೆ ಈ ನಡುವೆ ದೂರದಾರ ನಮ್ಮ ಕರ್ಕೊಂಬಂದಿಲ್ಲಿ ಹೆಚ್ಚಿದ್ರು ಅನ್ನೋಂಥ ಮಾತು ಹೇಳಿದ್ರಿಂದಾಗೆ ಮೊದಲನೇ ವಿಶ್ವಾಸಾರ್ಹತೆ ಅವ್ರ ಮೇಲೆ ಉಳಿದಿಲ್ಲ. ಆದ್ರೆ ಇಷ್ಟರೊಳಗೆ ಬೇರೆ ಬೇರೆದವ್ರು ಮತ್ತಷ್ಟು ಜನ ಬಂದ ನಾವು ನೋಡಿದ್ದೀವಿ, ಜನಗಳು ಹೋಗಿದ್ದು ಅವ್ನು ಹೋಗಿದ್ದು ಖರೆ ಇಲ್ಲಿದ್ದ ಅನ್ನೋ ಮಾತನ್ನು ಹೇಳ್ತಾ ಮತ್ತು ಬೇರೆ ಬೇರೆ ವಿಷಯಗಳನ್ನ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಜನರಿಗೆ ಅನ್ಯಾಯ ಆಗಿದ್ರ ಬಗ್ಗೆ ಅದೆಲ್ಲನೂ ಇವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕಾಗಿದೆ. ಅದಕ್ಕಾಗಿ ತುರ್ತು ಶವಶೋಧನ ಹೊರಗಿಟ್ಟ, ವಿರಾಮ ಕೊಟ್ಟ, ಇಲ್ಲೇ ಈ ಹೆಜ್ಜೆ ಇಟ್ಟಿದ್ದು ಏನಪ್ಪ ಇದರಿಂದ ಯಾರದಾರ ಅದು ಹುಡ್ಕುವಂಥ ಒಂದು ಸಾಹಸ ಮಾಡ್ತಾ ಇರೋದು, SIT ಆ ದಿಶೆಯಲ್ಲಿ ಮುನ್ನುಗ್ತಾ ಇರೋದು ನಿಶ್ಚಿತವಾಗಿಯೂ ಈ ಧರ್ಮಸ್ಥಳದ ಹಿಂದಿದ್ದುಕೊಂಡು ಇಂಥ ಪಾಪಿ ಕ್ರಿಯೆಗಳನ್ನು ಮಾಡೋರಿಗೆ ಭಯನ ಹುಟ್ಟಿರ್ಬೋದು. ಅದೇ ಕಾಲಕ್ಕೆ ಈ ಒಂದು ಹೊಸ ರೂಪ ತೊಗೊಂಡಿದ್ದರಿಂದಾಗಿ ಇನ್ನೂ ಅಷ್ಟು ಹೆಚ್ಚು ಹುರುಪಲೆ ಅಲ್ಲಿಯ ಯುವಕರು ಬಂದು ತಮ್ಮ ಸಾಕ್ಷ್ಯ ಹೇಳಬಹುದೇನೋ ಅನ್ನುವಂಥ ಮಾತು, ಒಟ್ಟಾರೆಯಾಗಿ ಬಿದ್ದು ಹೋದಂಥ ಮುಚ್ಚುವಂಥ ಕೇಸುಗಳನ್ನ ಹಿಡಿದಿಟ್ಟಿದ್ದಿಲ್ಲೇ ನಾವು ಗಮನಿಸಬೇಕಾಗಿದೆ. ಒಂದು ಹಂತಕ್ಕೆ ಅದು ನಿರ್ಧಾರ ಬರ್ಬೋದು ಅನ್ನುವಂಥ ಮಾತು. ಏನೋ ರೀ ಆಗಲಿ, ತನಿಖೆ ಆಗಲಿ, ಏನು ಬರ್ತದೆ ಬರಲಿ, ನಾವು ಅಲ್ಲಿವರೆಗೆ ಅಂದರೆ ನಾವೆಲ್ಲರೂ ಅಲ್ಲಿವರೆಗೆ ವೇಟ್ ಮಾಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥ ಸೀತಾರಾಮ್. ವಂದನೆಗಳು.